ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾರ್ಮಿಕರನ್ನು ಪರಿಗಣಿಸಿ ಆಶಾ ಕಾರ್ಯಕರ್ತರಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಮುಖ್ಯಮಂತ್ರಿಗಳೇ ಮಾತು ಕೊಟ್ಟಂತೆ ನಡೆದುಕೊಳ್ಳಿ. ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಏಕೆಂದರೆ ಫೆಬ್ರವರಿಯಲ್ಲಿ ನಾವೇನು ಅಹೋರಾತ್ರಿ ಹೋರಾಟ ನಡೆಸಿದ್ದೀವಿ. 42,000 ಆಶಾ ಕಾರ್ಯಕರ್ತರೊಂದಿಗೆ ನಾವು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ನಡೆಸಿದ್ವಿ. ನಮ್ಮ ಸಂಬಳಕ್ಕೋಸ್ಕರ 10,000 ಫಿಕ್ಸ್ ಮಾಡ್ತೀವಿ ಅಂತಂದು ಅದು ಹೇಳಿದರು. ನುಡಿದಂತೆ ನಡೀತೇವೆ ಸರ್ಕಾರ ಅಂತಂದು ನಮಗೆ ಇವತ್ತುವರೆಗೂ ಮೇ ತಿಂಗಳು ಬಂದು ನಮಗೆ 2 ತಿಂಗಳಾಯಿತು, ನಮಗೆ ಫಿಕ್ಸ್ ಮಾಡಿರ್ತಕ್ಕಂಥ ಸ್ಯಾಲ್ರಿ ಆಗಿಲ್ಲ. ಆಮೇಲೆ ಅದ್ರ ವಿಷಯವಾಗಿ ಎಲ್ಲ ಆಶಾ ಕಾರ್ಯಕರ್ತರು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ದೀವಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ AIUTUC ಸಂಯೋಜನೆಗೊಂಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ನಾವು ಮಾತಾಡ್ತಾ ಇದ್ದು, ಮುಖ್ಯವಾಗಿ 4 ಲೇಬರ್ ಕೋಡ್ ಏನು ತೊಗೊಂಬಂದಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ವಾಪಸ್ ತಗೋಬೇಕಂತೇಳಿ ಕಾರ್ಮಿಕರ, ಅದೇ ರೀತಿ ಮಹಿಳಾ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತೇಳಿ ಆಗ್ರಹಿಸಿ ದಿನಾಂಕ 9ನೇ ತಾರೀಕು ಅಂದರೆ ಜುಲೈ 9ನೇ ತಾರೀಕು ನಾವು ಸಾರ್ವತ್ರಿಕ ಮುಷ್ಕರನ ಹಮ್ಮಿಕೊಂಡಿದ್ವಿ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಬಳ್ಳಾರಿ ಜಿಲ್ಲೆಯಾದ್ಯಂತ, ಕರ್ನಾಟಕದಾದ್ಯಂತ ಎಲ್ಲ ಕಾರ್ಮಿಕರು ಸೇರಿ ಹೋರಾಟನ ಹಮ್ಮಿಕೊಂಡಿದ್ವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ನಾವು ಒತ್ತಾಯಿಸ್ತಾ ಇರೋದು, ಆಶಾ ಕಾರ್ಯಕರ್ತರಿಗೇನು 10,000 ನೀವು ಫಿಕ್ಸ್ ಮಾಡ್ತೀವಿ ಅಂತಂದೇಳಿ ಇವನ್ CM ಅವರು ಕೂಡ ಹೇಳಿದರು. ಸೊ ಅದು ಆದೇಶ ಕಾಪಿ ಇನ್ನು 4 ತಿಂಗಳಾದರೂ ಕೂಡ ಕೊಟ್ಟೇ ಇಲ್ಲ. ಸೊ ಅದನ್ನು ಆದೇಶ ಕಾಪಿ ಇಮಿಡಿಯೇಟಾಗಿ ಕೊಡಬೇಕು, 10,000 ಫಿಕ್ಸ್ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಅದೇ ರೀತಿ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರು ಕೂಡ ಪಾರ್ಲಿಮೆಂಟಲ್ಲಿ ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ 1,500 ರೂಪಾಯಿ ನಾವು ಹೆಚ್ಚು ಮಾಡ್ತೀವಿ ಅಂತಂದು ಹೇಳಿದರು. ಅದನ್ನು ಇವತ್ತು ಹೋದ ತಿಂಗಳಿಂದನೇ ನಮಗೆ 1,500 ರೂಪಾಯಿನ ಫಿಕ್ಸ್ ಮಾಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಕಾರ್ಮಿಕರ ಮತ್ತು ರೈತರ, ಅದೇ ರೀತಿ ಮಹಿಳಾ ಕಾರ್ಮಿಕರ ಏನು ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು ಮತ್ತು ಅವರ ಬೇಡಿಕೆಗಳನ್ನ ಈಡೇರಿಸಬೇಕು. ಅದೇ ರೀತಿ ಮಹಿಳೆಯರಿಗೆ ರಾತ್ರಿ ಪಾಳಿ ಅಂತ ತೊಗೊಂಬರ್ತಾ ಇದ್ದಾರೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ಬೇಕಂತೇಳಿ ಅದನ್ನು ಇಮಿಡಿಯೇಟಾಗಿ ನಾನು ವಾಪಸ್ ತಗೋಬೇಕಂತ ಕೇಳ್ತಾ ಇದ್ದೀವಿ. ಸೊ ಅದೇ ರೀತಿ ಇವಾಗೇನು 8 ತಾಸು ಏನೋ ದುಡಿಮೆ ಇದೆ, ಅದನ್ನು 12 ತಾಸು ಮಾಡೋದಕ್ಕೆ ಹೊರಟಿದೆ. ಈಗಾಗಲೇ ಆರೋಗ್ಯದಲ್ಲಿ ಮತ್ತು ಕುಟುಂಬಗಳು ಇವತ್ತು ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ 8 ಗಂಟೆಗಳ ಕಾಲ ದಿನದ ಅವಧಿ ಇರಬೇಕು, 12 ತಾಸು ಮಾಡಿಕೊಟ್ಟಿದೆ, ಇದನ್ನು ಇಮಿಡಿಯೇಟಾಗಿ ವಾಪಸ್ ತಗೋಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಬಳ್ಳಾರಿ ಜಿಲ್ಲೆ, ನಾವಿಲ್ಲಿ ಡಿಸಿ ಆಫೀಸ್ ಹತ್ರ ಎಲ್ಲ ಆಶಾ ಕಾರ್ಯಕರ್ತರು ಸೇರಿ ಉದ್ದೇಶ ಏನಂದರೆ, ಎಲ್ಲ ಕಾರ್ಮಿಕ ಸಂಘಟನೆಗಳು ಏನಿದ್ದಾವೆ ದೇಶದಲ್ಲಿ ಕಾರ್ಮಿಕರ ವಿರುದ್ಧ ಕಾಯ್ದೆಗಳನ್ನ ಏನು ಥರ ಹೊರಟಿದೆ ಈ ಸರ್ಕಾರ, ಆ ಕಾಯ್ದೆಗಳನ್ನ ಈ ಕೂಡಲೇ ಕೈ ಬಿಡಬೇಕಂತೇಳಿ AIUTUC ಹಾಗೂ ಆಶಾ ಸಂಘಟನೆ ಮತ್ತು ಇನ್ನಿತರ ಸಂಘಟನೆಗಳು ಎಲ್ಲರೂ ಸೇರಿ ನಿನ್ನೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಕಾರಣಾಂತರಗಳಿಂದ ಮುಂದಕ್ಕೆ ಹಾಕಿದ್ದಾರೆ. ಆದ ಕಾರಣಕ್ಕೂ ನಾವು ಇವತ್ತು ಬಂದು ಲೆಟರ್ ಕೊಡ್ತಾ ಇದ್ದೀವಿ. ನಮ್ಮ ಆಶಾ ಸಂಘಟನೆಯಿಂದ ಫೆಬ್ರವರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ ನಾವು. 10,000 ಮಾಡಲೇಬೇಕಂತೇಳಿ 10,000 ಮಾಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮಗೆ ಮಾಡಿಕೊಟ್ಟಿದ್ರಿಂದ ನಾವು ಮುಷ್ಕರನ ವಾಪಸ್ ತಗೊಂಡಿದ್ವಿ. ಆದರೆ ಫೆಬ್ರವರಿಯಿಂದ ಇಲ್ಲಿವರೆಗೆ 4 ತಿಂಗಳಾಯಿತು, ಯಾವುದೇ ರೀತಿಯಿಂದ ಒಂದು ಆರ್ಡರ್ ಕಾಪಿ ಆಗಲಿ ಮತ್ತು ಕರೆದು ಮಾತಾಡೋದಾಗಲಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಮನವಿನ ಮಾಡ್ಕೊತಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ರಿ ಅಂತೇಳಿ ನಾವು ಈ ಮೂಲಕ ಆಶಾ ಕಾರ್ಯಕರ್ತೆಯರ ಸಂಘಟನೆ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಲೆಟರ್ನ ಕಳಿಸ್ತಾ ಇದ್ದೀವಿ. ದಯವಿಟ್ಟು ನಮಗೆ 10,000 ರೂಪಾಯಿ ಮನವಿ ಪತ್ರನ ಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.